ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೂಪರಾಗಿರೋ ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಬೇಕಾಗಿರೋ ಸಾಮಗ್ರಿಗಳು: ಇದು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ ಸೊಪ್ಪು ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ಕರಿಬೇವು ಸ್ವಲ್ಪ. ಇಷ್ಟು ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು. ಇದು ಹಸಿ ಕೊಬ್ಬರಿ, ಹುಣಸೆ ಹಣ್ಣು ಸ್ವಲ್ಪ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಇದು 3 ಟೊಮಟೊ ತೊಗೊಂಡಿದ್ದೀನಿ. ಅದರಲ್ಲಿ 2 ಹಸಿ ಕಡಲೆಕಾಳು ಮತ್ತು ತರಕಾರಿ ಜೊತೆಗೇ ಕಟ್ ಮಾಡಿ ಹಾಕ್ಬೇಕು. ಇದನ್ನು ಹಸಿ ಕಡಲೆಕಾಳು ಮತ್ತು ಬೀನ್ಸ್ ತೊಗೊತಿದ್ದೀನಿ. ಇದ್ರ ಜೊತೆಗೆ ಆಲೂಗಡ್ಡೆನೂ ಹಾಕ್ಬೋದು. ಕಡಲೆಕಾಳು ಇದು ನೆನೆಸಿರೋ ಕಡಲೆಕಾಳು, ಇದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಈ ಥರ ಆಗಿರುತ್ತೆ. ಇದಕ್ಕೆ ಬೇಕಾದರೆ ಬದನೆಕಾಯಿ ಅಥವಾ ಬೀನ್ಸು ಅಥವಾ ಆಲೂಗಡ್ಡೆ ಹಾಕ್ಬೋದು. ನಾನಿಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಇದು ರುಬ್ಬೋದಕ್ಕೆಲ್ಲ ಈಗ ರುಬ್ಕೊತೀನಿ ಎಲ್ಲ ಕೊಬ್ಬರಿ, ಹಸಿ, ಅದರಲ್ಲಿ ಅರ್ಧ ಈರುಳ್ಳಿ ಒಗ್ಗರಣೆಗೆ, ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಹಾಕೋತೀನಿ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಇದೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಈಗ ಇವೆಲ್ಲ ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆನೂ ಚೆನ್ನಾಗಿರುತ್ತೆ. ಆಲೂಗಡ್ಡೆ, ಬೀನ್ಸು, ಬದನೆಕಾಯಿ ಆ ಥರ ಹಾಕ್ಬೋದು. ತರಕಾರಿ ಯಾವುದಿರುತ್ತೋ ಅದು. ಇದಕ್ಕೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿ 3 ವಿಷಲ್ ಹಾಕ್ಸ್ಕೊತಿದ್ದೀನಿ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ತೀನಿ. ಮೊದಲೇ ಹಾಕ್ತೀನಿ ಉಪ್ಪು. ಟೊಮೊಟೊ ಇದರಲ್ಲೇ ಹಾಕ್ಬಿಡ್ತೀನಿ ಟೊಮೊಟೊ. ಇದಿಷ್ಟು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಕುಕ್ಕರಲ್ಲಿ 3 ವಿಷಲ್ ಹಾಕ್ಸ್ಕೋಬೇಕು. ಈ ಕಡೆ ರುಬ್ಬಿ ಇಟ್ಕೊಂಡಿದ್ದೀನಿ ಎಲ್ಲ ಮಸಾಲೆನ. ಸ್ವಲ್ಪ ನೀರು ಹಾಕಿ ಇಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮುಚ್ಚಳ ಮುಚ್ಚಿ ಈಗ ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಸ್ವಲ್ಪ ಅರಿಶಿನ ಹಾಕಬೇಕು. ಈ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸ್ಟವ್ ಮೇಲೆ ಇಡ್ತೀನಿ. ಈಗ ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಗರಂ ಮಸಾಲ ಪೌಡ್ರ್ ತೊಗೊತಿದ್ದೀನಿ. ಇದು ಖಾರದ ಪುಡಿ ರುಚಿಗೆ ತಕ್ಕಷ್ಟು, ಸಾಂಬಾರು ಪುಡಿ ಇದು 1.5 ಸ್ಪೂನ್ ಈ ಥರ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಗರಂ ಮಸಾಲ ಪೌಡ್ರ್, ಅದು ಮನೆಯಲ್ಲೇ ಮಾಡ್ಕೊಂಡಿರೋದು. ಈಗ ವಿಷಲ್ ಹಾಕ್ಸ್ತಾಯಿದ್ದೀನಿ. 3 ವಿಷಲ್ ಹಾಕಿದೆ. ಈಗ ಸ್ವಲ್ಪ ಒಗ್ಗರಣೆ ಮಾಡಿಬಿಡೋಣ. ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಸ್ವಲ್ಪ ಹಾಕಿ, ಸ್ವಲ್ಪ ಹಿಂಗು ಇದ್ದರೆ ಹಿಂಗು ಹಾಕ್ಬೋದು. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಅದು ಆಪ್ಷನ್ನು, ನೀವು ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಅರ್ಧ ಈರುಳ್ಳಿ, ಆಮೇಲೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಒಣಮೆಣ್ಸಿನ್ಕಾಯಿ ಇತ್ತಲ್ಲ ಅದು ತಣ್ಣಗಾಗುವಷ್ಟರಲ್ಲಿ ಇದು ಮಸಾಲೆ ಎಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ಬಿಸಿ ಆಗುತ್ತೆ. ಅಷ್ಟರಲ್ಲೇ ಅದು ತಣ್ಣಗಾದ ತಕ್ಷಣ ಅದನ್ನು ತೆಗೆದುಬಿಟ್ಟು ಇದರಲ್ಲೇ ಮಸಾಲೆಗೆ ಪಾತ್ರೆಗೆ ಹಾಕಬೇಕು. ಈ ಖಾರದ ಪುಡಿ ಹಾಕ್ತಾಯಿದ್ದೀವಿ. ಅದು ಟೇಸ್ಟಿಗೆ ತಕ್ಕನಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರದು. ಸಾಂಬಾರು ಪೌಡ್ರು ಅರ್ಧ ಸ್ಪೂನ್ ಹಾಕಿದ್ದೀನಿ, 1.5 ಸ್ಪೂನು. ಮತ್ತು ಗರಂ ಮಸಾಲ ಸ್ವಲ್ಪ, ಅದು ಮನೇಲೇ ಎಲ್ಲ ಮಸಾಲೆಗಳನ್ನು ಸೇರಿಸಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಅದನ್ನೇ ಸ್ವಲ್ಪ ಹಾಕ್ತೀನಿ. ಒಂದು ಚಿಕ್ಕ ಸ್ಪೂನಿಲ್ಲಿ 1/4 ಸ್ಪೂನ್ ಆ ಥರ ಹಾಕಿರ್ತೀನಿ. ಈಗ ಇದೆಲ್ಲ ಈಗ ಕುಕ್ಕರೆಲ್ಲ ವಿಷಲ್ ಹಾಕಿ ತಣ್ಣಗಾಯಿತು. ಈ ಕಡಲೆಕಾಳು ಕೂಡ ಬೆಂದಿದ್ದಾವೆ. ಇವಾಗ ಇದನ್ನು ತೆಗೆದುಬಿಟ್ಟು ಈಗ ಆ ಒಗ್ಗರಣೆ ಹಾಕಿರೋ ಪಾತ್ರೆಗೆ ಹಾಕ್ಬೇಕು. ಬೆಂದಿದ್ದಾವೆಲ್ಲ, ಚೆನ್ನಾಗಿ ಬೆಂದಿದೆ. ಈಗ ಕಡಲೆಕಾಳು ಸಾರು ಅಂದರೆ ಎಲ್ಲರಿಗೂ ಇಷ್ಟ ನಮ್ಮ ಮನೇಲಿ. ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ಲ ಕಡಲೆಕಾಳು ಅಂದರೆ. ಈಗ ರೆಡಿ ಆಗಿದೆ. ಈಗ ಇದಕ್ಕೆ ಈಗ ಕುಕ್ಕರಲ್ಲಿರೋ ಕಡಲೆಕಾಳು ಮತ್ತು ಬೀನ್ಸು ಇದಕ್ಕೆ ಹಾಕ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ. ಮುದ್ದೆ, ರೈಸು ಎಲ್ಲದಕ್ಕೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಮಸಾಲ ಪೌಡ್ರೆಲ್ಲ ಹಾಕಿರ್ತೀವಲ್ಲ, ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಇದೆಲ್ಲ ಕುದಿಬೇಕೀಗ. ಎಲ್ಲ ಹಾಕೋದೆಲ್ಲ ಹಾಕಿದ್ದೀವಿ. ಚೆನ್ನಾಗಿ ಕುದ್ಮೇಲೆ
ಮುದ್ದೆಗೆ ಸಖತ್ತಾಗಿರುತ್ತೆ ಇದು. ಈ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ. ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಂಡು ಈ ಮುಚ್ಚಳ ಮುಚ್ಚಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಎಲ್ಲ ಕಾಳುಗಳು ಹೆಚ್ಚು ಕಡಿಮೆ ಇದೇ ಥರನೇ, ಇದೇ ಸೇಮ್ ಮಸಾಲ ಸೇಮ್ ಆಗುತ್ತೆ. ಇದೇ ಥರನೇ ನೀವು ಮಾಡಿ ನೋಡ್ರಿ, ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಮುದ್ದೆ ಜೊತೆಗಂತೂ ಸಾಕಷ್ಟು ಚೆನ್ನಾಗಿರುತ್ತೆ. ಎಲ್ಲ ಸಾಂಬಾರು ರೆಡಿ ಆಯಿತು. ಇದು ಎಲ್ರಿಗೂ ಇಷ್ಟ ಆಗೋಂಥ ಸಾಂಬಾರು. ಓಕೆ ಬಾಯ್, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ.